ಏನು ಸ್ಪೆಷಲ್ ಎಫೆಕ್ಟ್ ಮೇಕಪ್ ಅಂತಂದ್ರೆ ಫಿಸಿಕಲಿ ಆ ಮೇಕಪ್ ಮಾಡಿದ್ದಾರೆ. ತುಂಬಾ ಈಸಿ ಕೈಂಡ್ ಆಫ್ ಮೇಕಪ್ ಅಲ್ಲ ಅದು. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. Investing in cinemas without cinema knowledge is injurious to you, your family, and the audience too. Annadata Sukhi Bhava. ಅನ್ನದಾತ ಸುಖಿ ಭವ. ಇವತ್ತು ನಾನು ಮಾತಾಡೋಕೆ ಹೊರಟಿರೋದು ಸ್ಪೆಷಲ್ ಎಫೆಕ್ಟ್ ಮೇಕಪ್. ಏನಿದು? ಹೋದ ಎಪಿಸೋಡಲ್ಲೇ ಮೇಕಪ್ಪು ಹೇರ್ ಸ್ಟೈಲಿಂಗ್ ಬಗ್ಗೆ ಮಾತಾಡಿದ್ರಲ್ಲ, ತಿರ್ಗಿ ಏನಿದು ಸ್ಪೆಷಲ್ ಎಫೆಕ್ಟ್ ಮೇಕಪ್? ಇದು ಒಂದು ಕ್ರಾಫ್ಟ್ ಸ್ವಾಮಿ. ಏನು ಸ್ಪೆಷಲ್ ಎಫೆಕ್ಟ್ ಮೇಕಪ್ ಅಂತಂದರೆ ಪ್ರಾಸ್ಥೆಟಿಕ್ಸ್ ಅಂತಲೂ ಕರೀತಾರೆ. ಇವಾಗ ಇದನ್ನು ಫಸ್ಟು ಎಕ್ಸಾಂಪಲ್ ಕೊಟ್ಕೊಂಡು ಮಾತಾಡೋದಾದರೆ, ಅವೈ ಷಣ್ಮುಖಿ ಫಿಲಮಲ್ಲಿ ಕಮಲ್ ಸರ್ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿರ್ತಾರೆ. ಬಟ್ ಅವ್ರ ಹೆಂಡತಿ ಜೊತೆ ಏನೋ ಗಲಾಟೆ ಆಗುತ್ತೆ, ಡಿವೋರ್ಸ್ ಅಂತ ತನಕ ಬರುತ್ತೆ. ಬಟ್ ಅವ್ರ ಹೆಂಡತಿ ಅವ್ರ ಮನೆ ಎಂಟ್ರಿ ಆಗಬೇಕಾದ್ರೆ ಒಂದು ಅಜ್ಜಿ ಥರ ಗೆಟಪ್ಪಲ್ಲಿ ಎಂಟ್ರಿ ಆಗ್ತಾರೆ. ಆ ಅಜ್ಜಿ ಥರ ಎಂಟ್ರಿ ಆಗಬೇಕಾದ್ರೆ ಅವ್ರಿಗೆ ಆ ಫೇಶಿಯಲಿ ಅವ್ರಿಗೆ ಆ ಮೇಕಪ್ ಮಾಡಿದ್ದಾರೆ ನೋಡಿ, ಆಮೇಲೆ ಫಿಸಿಕಲಿ ಆ ಮೇಕಪ್ ಮಾಡಿದ್ದಾರೆ. ದಟ್ ಈಸ್ ಸ್ಪೆಷಲ್ ಎಫೆಕ್ಟ್ ಮೇಕಪ್. ಸೊ ಅವೈ ಷಣ್ಮುಖಿಲಿ ಇದು ಫಸ್ಟ್ ನಾನು ನೋಡಿದ್ದು. ಅದಾದ ಮೇಲಿಂದ ದಶಾವತಾರಂ ಅಂತ ಕಮಲ್ ಸರ್ದೇ ಮೂವೀಸಲ್ಲಿ ನೋಡಿದ್ದೀನಿ. ಅದರಲ್ಲೂ ದಶಾವತಾರಮಲ್ಲಿ ಏನು, ಒಂದು 6 feet ಟಾಲ್ ಅರಬಿಯನ್ ಕ್ಯಾರೆಕ್ಟ್ರು, ಮುಸ್ಲಿಂ ಕ್ಯಾರೆಕ್ಟ್ರು. ಅದಾದಮೇಲಿಂದ ಒಂದು ಜಾಪನೀಸ್ ಕ್ಯಾರೆಕ್ಟ್ರು. ಅದಾದಮೇಲಿಂದ ಒಂದು ಅಜ್ಜಿ ಕ್ಯಾರೆಕ್ಟ್ರು. ಅದಾದಮೇಲೆ ಜಾರ್ಜ್ ಡಬ್ಲ್ಯೂ ಬುಷ್ ಪ್ರೆಸಿಡೆಂಟ್ ಕ್ಯಾರೆಕ್ಟ್ರು ಅವರೇ ಪ್ಲೇ ಮಾಡಿದ್ದಾರೆ. ಅದಾದಮೇಲೆ ಒಬ್ಬ ಅಮೇರಿಕನ್ ಶಾರ್ಪ್ ಶೂಟರ್ ಆ ಒಂದು ರೋಲು. ಅದಾದಮೇಲಿಂದ ಶ್ರೀಲಂಕನ್ ಒಂದು ಕ್ಯಾಟಗರಿ ಇದೆ, ಅದೊಂದು ರೋಲು. ಅದಾದಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ದೊಂದು ಮಾಡಿದ್ದಾರೆ. ಮತ್ತು ಅವರೇ ಒಂದು ಲೀಡ್ ರೋಲ್ ಅಂದರೆ ಆ ಸೈಂಟಿಸ್ಟ್ ರೋಲೂ ಮಾಡಿದ್ದಾರೆ. ಅದಾದಮೇಲೆ ಪೀರಿಯಡಲ್ಲಿ ಒಂದು ವೈಷ್ಣವ ಅನ್ನೋ ಒಂದು ಕ್ಯಾರೆಕ್ಟ್ರು ಪ್ಲೇ ಮಾಡಿದ್ದಾರೆ. ಸೊ ಅಷ್ಟು ಹಲವಾರು ರೋಲ್ಗಳು ಒಂದೇ ವ್ಯಕ್ತಿ ಪ್ರದರ್ಶನ ಮಾಡ್ತಾ ಇರಬೇಕಾದ್ರೆ ಅಥವಾ ಅಭಿನಯ ಮಾಡ್ತಾ ಇರಬೇಕಾದ್ರೆ ಈ ಥರ ಸ್ಪೆಷಲ್ ಎಫೆಕ್ಟ್ ಮೇಕಪ್ಸ್ನ ಯೂಸ್ ಮಾಡಿದ್ದಾರೆ ಅದರಲ್ಲಿ. ಯಾಕೆ ಸ್ವಾಮಿ ನಿಮಗೂ ಬೇಕಾ? ನಿಮ್ಮ ಸ್ಕ್ರಿಪ್ಟಿಗೆ ಇದು ಇಂಪಾರ್ಟೆಂಟ್ ಇದೆಯಾ? ನಿಮ್ಮ ಸ್ಕ್ರಿಪ್ಟಲ್ಲಿ ಏನಾದರೂ ಈ ಥರ ಒಂದೇ ಕ್ಯಾರೆಕ್ಟ್ರು ಪ್ಲೇ ಮಾಡ್ತಾ ಇದ್ದಾರಾ? ಮುಂಚೆ ಹಾಲಿವುಡ್ಡಲ್ಲಿ ಎಷ್ಟೋ ಸಿನಿಮಾಗಳಿಗೆ ಈ ಥರ ಪ್ರಾಸ್ಥೆಟಿಕ್ಸ್ ಯೂಸ್ ಮಾಡಿರೋಂಥ ಉದಾಹರಣೆಗಳಿದ್ದಾವೆ. ಈಗ ನಮ್ಮ ಇಂಡಿಯಾನಲ್ಲಿ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಲೂ ಒಂದಲ್ಲ ಒಂದು ಫಿಲಮಲ್ಲಿ ಪ್ರಾಸ್ಥೆಟಿಕ್ಸ್ ಯೂಸ್ ಮಾಡಿಕೊಂಡೇ ಬಂದಿದ್ದಾರೆ. ಈಗ ಕನ್ನಡ ಸಿನಿಮಾನಲ್ಲಿ ಪ್ರಾಸ್ಥೆಟಿಕ್ಸ್ ಯೂಸ್ ಎಲ್ಲಿ ಮಾಡಿದ್ದಾರೆ ಅಂದರೆ ಮೇಕಪ್ ಅಂತ ಒಂದು ಸಿನಿಮಾ ಬಂದಿತ್ತು, ಅದರಲ್ಲಿ ಯೂಸ್ ಮಾಡಿದ್ದಾರೆ. ಅದಾದಮೇಲೆ ಏನಕ್ಕಿದು ಬೇಕು? ಒಂದೇ ವ್ಯಕ್ತಿ 10 ಅಭಿನಯಗಳನ್ನ ಮಾಡಬೇಕಾದ್ರೆ ಬೇರೆ 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 ಕ್ಯಾರೆಕ್ಟರ್ ಥರ ತೋರಿಸ್ಬೇಕಾದ್ರೆ ಈ ಸ್ಪೆಷಲ್ ಎಫೆಕ್ಟ್ ಮೇಕಪ್ ಬೇಕು. ಯಾಕೆ ಇದನ್ನು ಎಐಯಲ್ಲಿ ಮಾಡೋಕ್ಕಾಗಲ್ವಾ ಅಥವಾ VFX ಅಲ್ಲಿ ಮಾಡೋಕ್ಕಾಗಲ್ವಾ ಅಂದರೆ, ಇದು ಬಂದಿದ್ದು ಸ್ವಲ್ಪ ಹಿಂದೆ. ಆಮೇಲೆ ಈ ಕೈಂಡ್ ಆಫ್ ಮೇಕಪ್ ವಾಸ್ ಇಂಟ್ರಡ್ಯೂಸ್ಡ್ ಟು ಹಾಲಿವುಡ್, ಅಲ್ಲಿಂದ ನಮ್ಮ ಇಂಡಿಯನ್ ಸಿನಿಮಾಗೂ ಬಂತು. ಅದಾದ ಮೇಲೆ ಈಗ AI ಅಂತ ಬಂದಿದೆ, ಈಗ ನಿಮಗೆ VFX ಅಲ್ಲಿ ಕೆಲವು ಮಾಡ್ಬೋದು ಅಂತಾರೆ. ಬಟ್ ರಿಯಲಿಸ್ಟಿಕ್ ಇಮೇಜ್ ಕೊಡಬೇಕು ಅಂದರೆ ಈ ಸ್ಪೆಷಲ್ ಎಫೆಕ್ಟ್ ಮೇಕಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ನೋಡಿ ಅಲ್ಲಿ 10 ಕ್ಯಾರೆಕ್ಟರ್ ಅವ್ರು ಪ್ಲೇ ಮಾಡಿದರು, 10 ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಹೆಂಗೆ ಕಾಣುತ್ತೆ. ಸೊ ಅದು ನೋಡಬೇಕು. ಆಮೇಲೆ ಇನ್ನೊಂದೇನು, ಅದು ಆ್ಯಕ್ಚುಲಿಗೆ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಸ್ವಾಮಿ. ತುಂಬ ಈಸಿ ಕೈಂಡ್ ಆಫ್ ಮೇಕಪ್ ಅಲ್ಲ ಅದು. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಆ್ಯಕ್ಚುಲಿ ನಾನು ಕೇಳ್ಪಟ್ಟಿರೋ ಪ್ರಕಾರ 4 ಗಂಟೆಗಳ ಕಾಲ ಒಂದೊಂದು ಮೇಕಪ್ ಆಗ್ತಿತ್ತು ಕಮಲ್ ಸರ್ಗೆ ದಶಾವತಾರಂ ಟೈಮಲ್ಲಿ. ಒಂದು ಮೇಕಪ್ ಮಾಡೋಕ್ಕೆ 4 ಗಂಟೆ ಮೇಕಪ್ ಆರ್ಟಿಸ್ಟ್ ಮುಂದೆ ಕೂತ್ಕೋಬೇಕಾಗಿತ್ತು ಅವರು. ಅವ್ರ ಡೆಡಿಕೇಶನ್ ಎಷ್ಟು ಚೆನ್ನಾಗಿದೆ ನೋಡಿ. ಪ್ರಾಸ್ಥೆಟಿಕ್ಸ್ ಮಾಡಬೇಕು ಅಂದರೆ ಅಷ್ಟೆಲ್ಲ ಕಷ್ಟ ಬೀಳಬೇಕು. ಒಬ್ಬ ನಟ ಎಷ್ಟೆಲ್ಲ ಕಷ್ಟ ಬೀಳ್ತಾನೆ, ಜೊತೆಗೆ ಆ ಮೇಕಪ್ ಮಾಡೋರು ಎಷ್ಟೆಲ್ಲ ಕಷ್ಟ ಬಿದ್ದು ಆ ನಟನ್ನ ಬೇರೆ ರೀತಿ ಪ್ರೆಸೆಂಟ್ ಮಾಡ್ತಾರಲ್ಲ, ದಟ್ ಈಸ್ ದ ಆರ್ಟ್ ವಿಚ್ ಈಸ್ ಕಾಲ್ಡ್ ಪ್ರಾಸ್ಥೆಟಿಕ್ಸ್ ಆರ್ ಸ್ಪೆಷಲ್ ಎಫೆಕ್ಟ್ ಮೇಕಪ್ ಅಂತ ಹೇಳ್ತಾರೆ. ಈ ಎಪಿಸೋಡಲ್ಲಿ ನಾನು ಸ್ಪೆಷಲ್ ಎಫೆಕ್ಟ್ ಮೇಕಪ್ ಬಗ್ಗೆ ಮಾತಾಡಿದ್ದೀನಿ. ಮುಂದಿನ ಎಪಿಸೋಡಲ್ಲಿ ನಾನು ಸ್ಪೆಷಲ್ ಎಫೆಕ್ಟ್ ಪಾರ್ಟಿಕಲ್ಸ್ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. सुखी भवा।